वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ. ನಾವು 15ನೇ ಅಧ್ಯಾಯದ ಪುರುಷೋತ್ತಮ ಯೋಗದ 18 ಶ್ಲೋಕಗಳನ್ನು ನಿನ್ನೆ ತನಕ ನೋಡಿದ್ದೇವೆ. ಇವತ್ತು ಕೊನೆಯ 2 ಶ್ಲೋಕಗಳು 19 ಮತ್ತು 20, ನಂತರ ಪುಷ್ಪಿಕ. ಓಕೆ, 19ನೇ ಶ್ಲೋಕ. ಯೋ ಸಂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ಭಜತಿ ಮಾಂ ಸರ್ವಭಾವೇನ ಭಾರತ. ಇಲ್ಲಿ ಯೋ ಮೇ 3 ಕೂಡ ದೀರ್ಘಾಕ್ಷರಗಳು. ವಮ ಸಂಢೋ ಸಂ ಸಾದ ಜೊತೆ ಮು ಅನ್ನು ತಗೊಳ್ಳುವ. ಮು ಮತ್ತೆ ಮು ಎರಡು ಕೂಡ ಒಂದೇ ಜಾತಿಯ ಅಕ್ಷರಗಳು ಅಲ್ಲಿ ಸೇರಿಕೊಂಡಿದೆ, ಸಂಯುಕ್ತಾಕ್ಷರ ಆಗಿದೆ. ಸಮ್ಮೂಢೋ ಢೋ ಮಹಾಪ್ರಾಣ, ಢೋ ದೀರ್ಘಾಕ್ಷರ ಕೂಡ. ಜಾನಾತಿ ಜಾನಾತಿ ಎರಡು ಕೂಡ ದೀರ್ಘಾಕ್ಷರಗಳು, ಮತ್ತೆ ತಿ ಹ್ರಸ್ವ. ಪುರುಷೋ ಶೋ ಷಣ್ಮುಖ ಶಾ, ನಾಲ್ಗೆಯನ್ನು ಮಡಚಿ ಹೇಳಬೇಕು, ದೀರ್ಘಾಕ್ಷರ. ತ ಶೋನ ಜೊತೆ ತ ಅನ್ನ ತಗೊಳ್ಳುವ. ತ ಮತ್ತೆ ತ ಎರಡು ಅಕ್ಷರ ಸೇರಿದೆ, ಒಂದೇ ಜಾತಿಯ ಅಕ್ಷರಗಳು ಸೇರಿದೆ. ಮಮ್ ಮಾದ ನಂತರ ಮ ಅರ್ಧ ಮ. ಸ ಸರ್ವ ವಿದ್ಭಜತಿ ಮಾ, ಸ ಸರ್ವ ಸ ಮತ್ತೆ ಸ ಎರಡು ಸ ಇದೆ ಅಲ್ಲಿ. ನಂತರ ಋಕಾರ ತಗೊಳ್ಬೇಕು, ಮುಂದಿನ ಅಕ್ಷರ ಸ. ವಾದ ನಂತರ ಅರ್ಕಾರ ಒತ್ತಿದೆ, ಆ ಅರ್ಕಾರ ಒತ್ತಿನ ಋಕಾರವನ್ನ ಮೊದಲೇ ತಗೊಳ್ತವೆ. ವಿದ್ಭಜತಿ, ವಿದ್ ದ್ ಮತ್ತೆ ಭ ಎರಡು ಅಕ್ಷರಗಳು ಸೇರಿದೆ, ಭ ಮಹಾಪ್ರಾಣ ಅಲ್ಲಿ. ವಿದ್ಭಜತಿ ಮಾ ದೀರ್ಘಾಕ್ಷರ, ಅನಂತರ ಅನುಸ್ವಾರದ ಉಚ್ಚಾರಣೆ ಮ್. ಸರ್ವಭಾವೇನ ವಾದ ನಂತರ ವಿಸರ್ಗದ ಅರ್ಕಾರ ಒತ್ತಿದೆ, ಅದನ್ನ ಋಕಾರವನ್ನ ವಾದ ಮೊದಲೇ ತಗೊಳ್ಳುವ. ಭಾವೇನ ಮಹಾಪ್ರಾಣ ಮತ್ತೆ ದೀರ್ಘಾಕ್ಷರ, ವೇ ದೀರ್ಘಾಕ್ಷರ. ಭಾರತ ಭಾ ಮಹಾಪ್ರಾಣ ಭಾರತ, ನಮ್ಗೆಲ್ಲ ಗೊತ್ತು, ನಾವು ಭಾರತ ದೇಶದಲ್ಲೇ ಇದ್ದೇವೆ. ಭಾರತ. ಯೋ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವ ವಿದ್ಭಜತಿ ಮಾಂ ಸರ್ವಭಾವೇನ ಭಾರತ. ಓಕೆ, ನಾನು ಒಂದೊಂದು ಚರಣ ಹೇಳಿಕೊಂಡು ಹೋಗ್ತಾನೆ, ನೀವು ನಂತರ ಹೇಳಿ. ಯೋ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವ ವಿದ್ಭಜತಿ ಮಾಂ ಸರ್ವಭಾವೇನ ಭಾರತ. ಎರಡು ಚರಣ ಸೇರಿಸಿ ಹೇಳುವ. ಯೋ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವ ವಿದ್ಭಜತಿ ಮಾಂ ಸರ್ವಭಾವೇನ ಭಾರತ. ಈಗ 4 ಚರಣ ಸೇರಿಸಿ ಹೇಳುವ. ಯೋ ಸಂಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವ ವಿದ್ಭಜತಿ ಮಾಂ ಸರ್ವಭಾವೇನ ಭಾರತ. ಈಗ ಕೊನೆಯ ಶ್ಲೋಕ 20ನೇ ಶ್ಲೋಕ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇತಿ ಗುಹ್ಯ, ಗೂನ ನಂತರ ಹ ತಗೊಳ್ಳುವ. ಹ ಮತ್ತೆ ಯ ಎರಡು ಅಕ್ಷರ ಸೇರಿದೆ ಅಲ್ಲಿ. ಗುಹ್ಯ ತಮಂ ಮಾದ ನಂತರ ಅನುಸ್ವಾರದ ಉಚ್ಚಾರಣೆ ಮ್. ಶಾಸ್ತ್ರಂ ಶಾದ ನಂತರ ಸ ತ ಮತ್ತೆ ರ 3 ಅಕ್ಷರ ಸೇರಿದೆ. ಶಾದ ಜೊತೆ ಸ ಅನ್ನು ತಗೊಳ್ಳೋ, ಸೀನ ಜೊತೆ ತ ತಗೊಳ್ಳೋ, ತನ ನಂತರ ರ. ಶಾಸ್ತ್ರಂ ಮ ಅಲ್ಲ ಮು. ಇದ ಮುಕ್ತಂ ಮುಕ್ತಂ, ಇದ ಮುಕ್ತಂ ಮೂನ ನಂತರ ಕ
ಕು ಮತ್ತೆ ತಾ 2 ಅಕ್ಷರ ಸೇರಿದೆ, ಅದಕ್ಕೆ ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ಮುಕ್ತ ಮುಯಿನ ಜೊತೆ ಕ ತಗೊಳ್ಳುವ. ನಂತರ ಅನುಸ್ವರದ ಉಚ್ಚಾರಣೆ ಮು. ಮಯಾನಘ ಯಾ ದೀರ್ಘಾಕ್ಷರ, ಘ ಘ ಮಹಾಪ್ರಾಣ ಅಲ್ಲಿ. ಏತದ್ ಏತದ್ ಬುದ್ಧ್ವಾ, ಎಲ್ಲಿ ಏತದ್ ದ್ ಇದೆ, ನಂತರ ಬು, ಬುದ್ಧ್ವಾ ದ್ ಧ್ ವ, ಧ್ ಮಹಾಪ್ರಾಣ ಅಲ್ಲಿ. ಏತದ್ ಬುದ್ಧ್ವಾ, ಮೊದಲಿನದ್ದು ಮಹಾಪ್ರಾಣ ಅಲ್ಲ, ನಂತರ ಅಡಿವತ್ತು ದಿ ಇಲ್ಲಿ ದಿ ಅಲ್ಲ. ಏತದ್ ಬುದ್ಧ್ವಾ ದ್ ಮತ್ತೆ ವಾ 2 ಅಕ್ಷರಗಳು ಸೇರಿ 3 ಅಕ್ಷರ ಇದೆ ಅಲ್ಲಿ. ದ್ ಅಲ್ಪ ಪ್ರಾಣ, ಧ ಮಹಾಪ್ರಾಣ, ವಾ ದೀರ್ಘಾಕ್ಷರ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಬುದ್ಧಿ ದ್ ಅಲ್ಪ ಪ್ರಾಣ ಮತ್ತೆ ಧಿ ಅಡಿವತ್ತು ಮಹಾಪ್ರಾಣ. ಬುದ್ಧಿಮಾನ್ ನ ಮತ್ತೆ ಸ್ ಮತ್ತೆ ಯಾ 3 ಅಕ್ಷರ ಸೇರಿದೆ. ನ ಅನ್ನ ಮಾದ ಜೊತೆ ತಗೊಳ್ಳುವ, ನಂತರ ಸ್, ನಂತರ ಯಾ. ಬುದ್ಧಿಮಾನ್ ಸ್ಯಾತ್ ಕೃತ ಕೃತ್ಯಶ್ಚ, ಕೃತ ಕ್ರತ ಅಲ್ಲ ಕೃತ, ಕ ಮತ್ತೆ ಋ ಅಲ್ಲಿದೆ. ಕೃತ ಕೃತ್ಯ, ತ ಮತ್ತೆ ಯ, ಕೃತ್ಯ, ಚ ಶು ಮತ್ತೆ ಚ, ಎಲ್ಲವನ್ನ ಹಿಂದಿನ ವ್ಯಂಜನಕ್ಕೆ ಸೇರಿಸಿಕೊಂಡು ಹೋದ್ರೆ ಆಯ್ತು. ಕೃತ ಕೃತ್ಯಶ್ಚ ಭಾರತ, ಭಾರತ ಭಾ ಮಹಾಪ್ರಾಣ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ ಕೃತ್ಯಶ್ಚ ಭಾರತ. ಇಲ್ಲಿ ಒಂದೊಂದೇ ಚರಣ ಹೇಳಿಕೊಂಡು ಹೋಗುವ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ ಕೃತ್ಯಶ್ಚ ಭಾರತ. ಈಗ 2 ಚರಣ ಸೇರಿಸಿ ಹೇಳುವ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ ಕೃತ್ಯಶ್ಚ ಭಾರತ. 4 ಚರಣ ಸೇರಿಸಿ ಹೇಳುವ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ ಕೃತ್ಯಶ್ಚ ಭಾರತ. ಈಗ ಪುಷ್ಪಿಕ ಅಂದ್ರೆ ಕೊನೆಯದಾಗಿ ನಾವು ಇಲ್ಲಿ ಯಾರು ಹೇಳಿದ್ದು, ಯಾವ ಅಧ್ಯಾಯದಲ್ಲಿ ಹೇಳಿದ್ದು, ಯಾವ ಇದರ ಹೆಸರೇನು, ಈ ಅಧ್ಯಾಯದ ಹೆಸರೇನು ಎಲ್ಲ ಒಂದು ಪುಷ್ಪಿಕದಲ್ಲಿ ಬರ್ತದೆ. ಓ ಓ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಪುರುಷೋತ್ತಮ ಯೋಗೋ ನಾಮ ಪಂಚದಶೋऽಧ್ಯಾಯಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ಓಂ ದೀರ್ಘಾಕ್ಷರ ಓಂ. ತತ್ಸದಿತಿ, ತತ್ ತ ಅನ್ನ ತಾದ ಜೊತೆ ತಗೊಳ್ಳುವ, ಸ ತತ್ಸ ಸ ಅಡಿ ಒತ್ತಿದೆ. ದಿತಿ ದ್ವಿತೀಯ ಒಟ್ಟಿಗೆ ಶು ತಗೊಳ್ಳುವ, ಶು ಮತ್ತೆ ರೀ ಇದೆ. ಶ್ರೀಮದ್ ಮಾದ ಜೊತೆ ದ್ ತಗೊಳ್ಳುವ. ಭಗವದ್ಗೀತಾಸು ವದ್ಗೀತಾಸು ದ್ ಮತ್ತೆ ಗೀ 2 ಅಕ್ಷರ ಸೇರಿದೆ. ತಾ ದೀರ್ಘಾಕ್ಷರ. ಉಪನಿಷತ್ಸು ಉಪನಿಷತ್ಸು ಶಾ ಷಣ್ಮುಖ ಶಾ, ಶಾದ ಒಟ್ಟಿಗೆ ತ ತಗೊಳ್ಳುವ, ತ ಮತ್ತೆ ಸು ಇದೆ. ಬ್ರಹ್ಮ ವಿದ್ಯಾಯ, ಇಲ್ಲಿ ಬ್ರಹ್ಮ ವಿದ್ಯಾಯ ಅಲ್ಲ, ಅದು ಬ್ರಹ್ಮ ಬ ಮತ್ತೆ ರ ಮತ್ತೆ ಹ ಮತ್ತೆ ಮ. ಬ್ರಹ್ಮ ವಿದ್ಯಾಯ, ವಿದ್ಯಾ ದ ಮತ್ತೆ ಯಾ ದೀರ್ಘಾಕ್ಷರ, ಯಾದ ನಂತರ ಈ ಒಂದು ಅನುಸ್ವರದ ಉಚ್ಚಾರಣೆ ಇ. ಬ್ರಹ್ಮ ವಿದ್ಯಾಯ ಯೋಗಶಾಸ್ತ್ರೇ, ಯೋ ದೀರ್ಘಾಕ್ಷರ, ಶಾಸ್ತ್ರೇ ಸ ಮತ್ತೆ ತ ಮತ್ತೆ ರೇ 3 ಅಕ್ಷರ ಸೇರಿದೆ. ಯೋಗಶಾಸ್ತ್ರೇ ಶ್ರೀ ಶು ರೀ ಶು ಮತ್ತೆ ರೀ ಶು ಅನ್ನ ತ್ರೇಯ ಜೊತೆ ತಗೊಳ್ಳುವ. ಶ್ರೀ ಕೃಷ್ಣ ಶ್ರೀ
ಕ ಮತ್ತೆ ಋ ಕೃಷ್ಣ ಶು ಮತ್ತೆ ಣ ಕೃಷ್ಣಾರ್ಜುನ ಅಲ್ಲಿ ಜುವಿನ ನಂತರ ಅರ್ಕಾರ ಒತ್ತು ಋಕಾರವನ್ನ ಮೊದಲೇ ತಗೊಳ್ಳುವ. ಕೃಷ್ಣಾರ್ಜುನ ಸಂವಾದೆ ಸಾದ ನಂತರ ಅಲ್ಲಿ ಅನುಸ್ವರದ ಉಚ್ಚಾರಣೆ ವು ಸಂವಾದೇ ವಾದೇ ದೀರ್ಘಾಕ್ಷರ ಪುರುಷೋ ಪುರುಷೋ ಶೋ ಷಣ್ಮುಖ ಮತ್ತೆ ದೀರ್ಘಾಕ್ಷರ ತ ಅನ್ನ ಶೋನ ಒಟ್ಟಿಗೆ ತಗೊಳ್ಳುವ. ಪುರುಷೋತ್ತಮ ತ ಮತ್ತೆ ಥ 2 ಅಕ್ಷರಗಳಿದೆ. ಯೋಗೋ ದೀರ್ಘಾಕ್ಷರಗಳು ನಾಮ ನಾ ದೀರ್ಘಾಕ್ಷರ ಪಂಚ ಪಾದ ನಂತರ ಞಕಾರ ಅಲ್ಲಿ ಯಾಕಂದ್ರೆ ಮುಂದಿನ ಅಕ್ಷರ ಚ ಇದೆ. ಚ ಛ ಜ ಝ ಞ ಞಾದ ಅರ್ಧ ಪಂಚದಶೋ ಶೋ ದೀರ್ಘಾಕ್ಷರ ಶೋನ ನಂತರ ಅವಗ್ರಹ ಒಂದು ಅಕ್ಷರ ಇದೆ, ಅದು ಈಗ ಇಲ್ಲ ಮಾಯ ಆಗಿದೆ. ಧ್ಯಾಯ ಧ ಮತ್ತೆ ಧ ಮಹಾಪ್ರಾಣ ಧ ಮತ್ತೆ ಯಾ ದೀರ್ಘಾಕ್ಷರ ಯಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಧ್ಯಾಯ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ದೀರ್ಘಾಕ್ಷರ ಶು ಮತ್ತೆ ರಿ ಕು ಮತ್ತೆ ಋ ಶು ಮತ್ತೆ ಣ ಅನಂತರ ಕೃಷ್ಣಾರ್ ಪಾದ ನಂತರ ಅನುಸ್ವರದ ಅರ್ಕಾರ ಒತ್ತಿದೆ. ಅರ್ಕಾರ ಒತ್ತನ ಋಕಾರವನ್ನು ಮೊದಲೇ ತಗೊಳ್ಳುವ. ಪಾದ ಕೃಷ್ಣಾರ್ಪಣ ನ ಮಸ್ತು ಮಸ್ ಸ್ ಮತ್ತೆ ತು 2 ಅಕ್ಷರ ಇದೆ. ಸ್ ಅನ್ನ ಮಾದ ಜೊತೆ ತಗೊಳ್ಳುವ. ಓಂ ಶ್ರೀ ಕೃಷ್ಣಾರ್ಪಣ ಮಸ್ತು. ಓಕೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಪುರುಷೋತ್ತಮ ಯೋಗೋ ನಾಮ ಪಂಚದಶೋऽಧ್ಯಾಯಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಪುರುಷೋತ್ತಮ ಯೋಗೋ ನಾಮ ಪಂಚದಶೋऽಧ್ಯಾಯಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಈಗ 2 ಚರಣ ಸೇರಿಸಿ ನೋಡುವ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೇ ಪುರುಷೋತ್ತಮ ಯೋಗೋ ನಾಮ ಪಂಚದಶೋऽಧ್ಯಾಯಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಇದು 15ನೇ ಅಧ್ಯಾಯ ಪುರುಷೋತ್ತಮ ಯೋಗ.